ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ಒಂದು ಕಾಲದಲ್ಲಿ ರಸ್ತೆ ಮೇಲೆ ಕಾರು ಓಡಿದರೆ ಅದರ ಶಬ್ದವೇ ಅದರ ಗುರುತು, ಅದರ ಗತ್ತು. ಆದರೆ ಇಂದು ಶಬ್ದವಿಲ್ಲದೆ ಓಡುತ್ತಿರುವ ಕಾರುಗಳು, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಹೊಗೆ ಇಲ್ಲ. ಇದು ಕೇವಲ ಕಾರು ಅಲ್ಲ, ಇದು ಮಾನವ ಇತಿಹಾಸದ ಅತಿದೊಡ್ಡ ತಂತ್ರಜ್ಞಾನಿಕ ಬದಲಾವಣೆ. ಇಂದು ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಒಂದೇ ದಿಕ್ಕಿನಲ್ಲಿ ಓಡುತ್ತಿವೆ, ಎಲೆಕ್ಟ್ರಿಕ್ ಕಾರುಗಳ ದಿಕ್ಕಿನಲ್ಲಿ. ಇದು ಹೇಗೆ ಶುರುವಾಯಿತು? ಯಾರು ಇದನ್ನು ನಿಯಂತ್ರಿಸುತ್ತಿದ್ದಾರೆ? ಭಾರತ ಇದರಲ್ಲಿ ಎಲ್ಲಿದೆ? ಇವೆಲ್ಲದರ ಸಂಪೂರ್ಣ ಚಿತ್ರಣ ಇಂದು ಜಾಗತಿಕ ನ್ಯೂಸ್ ವಿಶೇಷ ಡಾಕ್ಯುಮೆಂಟರಿಯಲ್ಲಿ. ಜಗತ್ತನ್ನು ಬೆಚ್ಚಿ ಬೀಳಿಸಿದ ಬದಲಾವಣೆ. ಒಂದು ಅಂಕಿ ನಿಮಗೆ ಬೆಚ್ಚಿ ಬೀಳಿಸಬಹುದು. 2015ರಲ್ಲಿ ಜಗತ್ತಿನಲ್ಲಿ ಎಲೆಕ್ಟ್ರಿಕ್ ಕಾರುಗಳು 1 ಮಿಲಿಯನ್. 2025ರ ಹೊತ್ತಿಗೆ 40 ಮಿಲಿಯನ್ಗಿಂತ ಹೆಚ್ಚು. ಅಮೆರಿಕ, ಚೀನಾ, ಯುರೋಪ್, ಜಪಾನ್ ಇವರೆಲ್ಲರೂ ಘೋಷಿಸಿದ್ದಾರೆ. 2035ರ ನಂತರ ಪೆಟ್ರೋಲ್ ಡೀಸೆಲ್ ಕಾರುಗಳಿಗೆ ಬ್ರೇಕ್. ಇದು ಪರಿಸರದ ಕಾರಣ ಮಾತ್ರವೇ? ಇಲ್ಲ, ಇದು ಅರ್ಥಶಾಸ್ತ್ರ, ರಾಜಕೀಯ, ಶಕ್ತಿಯ ಯುದ್ಧ ಕೂಡ ಹೌದು. ಎಲೆಕ್ಟ್ರಿಕ್ ಕಾರು ಎಂದರೇನು? ಈ ಕುರಿತು ನೋಡೋಣ ಬನ್ನಿ. ಎಲೆಕ್ಟ್ರಿಕ್ ಕಾರು ಪೆಟ್ರೋಲ್ ಟ್ಯಾಂಕ್ ಬದಲು ಬ್ಯಾಟರಿ, ಎಂಜಿನ್ ಬದಲು ಮೋಟರ್. ಕಡಿಮೆ ವೆಚ್ಚ, ಕಡಿಮೆ ನಿರ್ವಹಣೆ, ಶೂನ್ಯ ಹೊಗೆ. ಒಂದು ಎಲೆಕ್ಟ್ರಿಕ್ ಕಾರು 100 ಕಿಲೋಮೀಟರ್ ಓಡಿಸಲು ಖರ್ಚು ಪೆಟ್ರೋಲ್ ಕಾರಿಗಿಂತ 70% ಕಡಿಮೆ. ಇದಕ್ಕೆ ಜನರ ನಿದ್ದೆ ಕೆಡುತ್ತಿದೆ. ಬ್ಯಾಟರಿ ಯುದ್ಧ, ಇದು ಒಂದು ಹೊಸ ಬಂಗಾರ. ಇಂದಿನ ಜಗತ್ತಿನ ಹೊಸ ಬಂಗಾರ ಏನು ಗೊತ್ತಾ? ಲಿಥಿಯಂ, ಕೋಬಾಲ್ಟ್, ನಿಕೆಲ್. ಈ ಸಾಲಿಗೆ ಇತ್ತೀಚೆ ಬೆಳ್ಳಿಯ ಸೇರಿದೆ. ಇತ್ತೀಚಿನ ಬೆಳ್ಳಿಯ ನಿಖರ ಬೆಲೆ ಗೊತ್ತಾ ನಿಮಗೆ? ಮುಂದಿನ ಭವಿಷ್ಯದಲ್ಲಿ ಬೆಳ್ಳಿಯ ಬೆಲೆ ಏನಾಗಬಹುದು? ಕಮೆಂಟ್ ಮಾಡಿ. ಚೀನಾ ಇಂದು ಜಗತ್ತಿನ ಬ್ಯಾಟರಿ ಮಾರುಕಟ್ಟೆಯ ರಾಜ. ಅಮೆರಿಕ, ಚೀನಾ, ಯುರೋಪ್, ಜಪಾನ್ ಇವರೆಲ್ಲರೂ ಹೇಳುತ್ತಿವೆ, ಬ್ಯಾಟರಿಯಲ್ಲಿ ಸ್ವಾವಲಂಬನೆ ಬೇಕು. ಇದು ಹೊಸ ಶೀತಲ ಯುದ್ಧ. ಜಗತ್ತನ್ನು ಆಳುತ್ತಿರುವ ಎಲೆಕ್ಟ್ರಿಕ್ ಕಾರು ಕಂಪನಿಗಳು: ಟೆಸ್ಲಾ, ಅಮೆರಿಕ; BYD, ಚೀನಾ; ವೋಲ್ಕ್ಸ್ವ್ಯಾಗನ್, ಯುರೋಪ್; ಹ್ಯುಂಡೈ, ಕಿಯಾ, ಕೊರಿಯಾ. ಇವರು ಕಾರು ಮಾತ್ರ ಮಾರುತ್ತಿಲ್ಲ, ಸಾಫ್ಟ್ವೇರ್, ಡೇಟಾ, ಸ್ವಯಂಚಾಲಿತ ಚಾಲನೆ, ಅಡಾಸ್. ಭವಿಷ್ಯದ ಕಾರು, ಭವಿಷ್ಯದಲ್ಲಿ ಚಕ್ರಗಳ ಮೇಲೆ ಓಡುತ್ತಿರುವ ಕಂಪ್ಯೂಟರ್ ಎನ್ನಬಹುದು. ಭಾರತ ಮತ್ತು ಎಲೆಕ್ಟ್ರಿಕ್ ಕಾರುಗಳ ಭವಿಷ್ಯ. ಭಾರತದಲ್ಲಿ ಪ್ರಶ್ನೆ ಒಂದೇ, ನಮ್ಮಲ್ಲಿ ಇದು ಸಾಧ್ಯವೇ? ಉತ್ತರ: ಹೌದು, ಖಂಡಿತ ಸಾಧ್ಯ. ಟಾಟಾ ಮೋಟಾರ್ಸ್, ಮಹೀಂದ್ರಾ, ಓಲಾ ಎಲೆಕ್ಟ್ರಿಕ್, MG. ಭಾರತ ಸರ್ಕಾರದ ಅಡಿಯಲ್ಲಿ ಫೇಮ್ ಯೋಜನೆ, ಸಬ್ಸಿಡಿ ಜಾರಿ, ಚಾರ್ಜಿಂಗ್ ಸ್ಟೇಷನ್ ಜಾಲಕ್ಕೆ ಸಹಾಯ. ಇಂದು ಎಲೆಕ್ಟ್ರಿಕ್ ಕಾರು ಐಶ್ವರ್ಯ ಅಲ್ಲ, ಸಾಮಾನ್ಯ ಜನರ ಆಯ್ಕೆಯಾಗುತ್ತಿದೆ. ಸವಾಲುಗಳು ಮತ್ತು ಪ್ರಶ್ನೆಗಳು. ಆದರೆ ಎಲ್ಲವೂ ಸುಗಮವೇ? ಚಾರ್ಜಿಂಗ್ ಸಮಸ್ಯೆ, ಬ್ಯಾಟರಿ ತ್ಯಾಜ್ಯ, ವಿದ್ಯುತ್ ಉತ್ಪಾದನೆ, ಬೆಲೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಲೇ ಜಗತ್ತು ಮುಂದಕ್ಕೆ ಸಾಗುತ್ತಿದೆ. ಒಂದು ಸತ್ಯ ಸ್ಪಷ್ಟ, ಎಲೆಕ್ಟ್ರಿಕ್ ಕಾರುಗಳು ಹಿಂದಕ್ಕೆ ಹೋಗುವುದಿಲ್ಲ. ಮುಂದಿನ 10 ವರ್ಷ ಏನಾಗಲಿದೆ? ಪೆಟ್ರೋಲ್ ಕಾರುಗಳು ಮ್ಯೂಸಿಯಂನಲ್ಲಿ, ಕಾರುಗಳು ಸ್ವಯಂಚಾಲಿತ ಓಡುವುದು, ಚಾರ್ಜಿಂಗ್ 10 ನಿಮಿಷದಲ್ಲಿ, ಒಂದು ಟೀ ಕುಡಿಯುವ ಅವಧಿ ಎಂದುಕೊಳ್ಳಿ. ರಸ್ತೆಯಲ್ಲಿ ಕಾರುಗಳು ಸ್ಮಾರ್ಟ್ ಆಗಿ ಕಾಣುವುದು. ಇದು ಕಲ್ಪನೆ ಅಲ್ಲ, ಇದು ಬರುತ್ತಿರುವ ಭವಿಷ್ಯ. ಕೊನೆದಾಗಿ ಹೇಳುವುದಾದರೆ, ನಾವು ಇಂದು ಕೇಳಬೇಕು, ನಾವು ಈ ಬದಲಾವಣೆಯ ಪ್ರೇಕ್ಷಕರಾಗುತ್ತೇವಾ ಅಥವಾ ಭಾಗಿಯಾಗುತ್ತೇವಾ? ಒಂದು ವಿಷಯ ಮಾತ್ರ ನಿಶ್ಚಿತ, ಎಲೆಕ್ಟ್ರಿಕ್ ಕಾರುಗಳು ಜಗತ್ತಿನ ದಿಕ್ಕನ್ನೇ ಬದಲಾಯಿಸುತ್ತಿವೆ. ಇಂತಹ ಜಾಗತಿಕ ವಿಷಯಗಳ ಆಳವಾದ ವಿಶ್ಲೇಷಣೆಗಾಗಿ ನೋಡುತ್ತೀರಿ ಜಾಗತಿಕ ನ್ಯೂಸ್. ಈ ಡಾಕ್ಯುಮೆಂಟರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇಂತಹ ಜಾಗತಿಕ ವಿಷಯಗಳನ್ನು ತಪ್ಪಿಸಿಕೊಳ್ಳಬೇಕು.